ಎಲ್ಲರಿಗೂ ಶುಭೋದಯ. ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮೂರನೇ ದಿನದ್ದು, ಹಂಗಾಗಿ ಈಗ ಎಲ್ಲ ಹೋಗ್ತಾ ಇದ್ದೀನಿ ಏನು ಅಂತ ಈ ವಿಡಿಯೋ ಪೂರ ನೀವು ನೋಡ್ಬೋದು. ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ನೀವುಗಳಿಗೂ ಇದು ಒಂದು ಎಂಟರ್ಟೈನ್ಮೆಂಟ್ ಜೊತೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ಖಂಡಿತ ಮಿಸ್ ಮಾಡಲಿಲ್ಲ, ಲಾಸ್ಟ್ವರೆಗೂ ವಾಚ್ ಮಾಡಿ. ಮೂರನೇ ದಿನದ ಟ್ರಿಪ್ಪು ನಮ್ಮದು ಜರ್ನಿದು ದೇವಸ್ಥಾನದಲ್ಲಿ ಇದ್ದಿದ್ದು, ರೂಮ್ ಮಾಡ್ಕೊಂಡಿದ್ದ ಕಡೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಮೂರನೇ ದಿನದಲ್ಲಿ ನಮ್ಮದು ಎಲ್ಲಿ ಹೋಗುತ್ತೆ ಜರ್ನಿ ಏನು ಅಂತ ಗೊತ್ತಾಗುತ್ತೆ. ಆ ಮುಂಚೆಲೆಲ್ಲ ನಾನು ಆ ಸೈಡ್ದೆಲ್ಲ ಹೋಗಿರಲಿಲ್ವಲ್ಲ, ಹಾಗಾಗಿ ನಿಮಗೆ ತೋರಿಸಿಲ್ಲ ಅಂತ ತೊಗೊಂಡಿದ್ದಾಗಿತ್ತು. ಈಗ ನಮ್ಮದು ನೋಡಿ ಜರ್ನಿ ಶುರು ಮಾಡಿದ್ದೀವಿ. ನಮ್ಮದು ಇಂಟ್ರೊಡಕ್ಷನ್ನು ನೋಡಿದ್ರಿ, ಎಲ್ಲ ಆಗಿದೆ. ಇವತ್ತು ಮೂರನೇ ದಿನದಲ್ಲಿ ನಾವು ಹೋಗ್ತಾ ಇದ್ದಿದ್ದ ಹಾಗಿತ್ತಲ್ವ, ಅದು ಎಲ್ಲಿ ಏನು ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಲಿಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಆವಾಗ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಾನು ಮಾಡ್ತಾ ಇರೋದೆಲ್ಲ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತಾ, ನಾನು ಹೊಸ ವಿಡಿಯೋಸು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅದನ್ನೆಲ್ಲ ಹಾಕ್ತಾ ಇರೋದು ಆಗಿದೆ. ನಿಮಗೆ ನೋಡಿ, ನನ್ನ ಮಗಳ ಎಕ್ಸೈಟ್ಮೆಂಟಲ್ಲೆಲ್ಲ ಹಾಡು ಹಾಕಿರೋದನ್ನ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಲ್ಲ, ಕಾಪಿ ರೈಟ್ ಆಗುತ್ತೆ ಅಂತ ಅವಳು ರಿಯಾಕ್ಷನ್ ಮಾಡ್ತಿರೋದು, ಬರ್ತಾ ಇರೋ ರಿಲಿಕ್ಸ್ಗೆ ಅವಳದು ಸ್ಟೆಪ್ಸ್ಗಳು ಮಾಡ್ತಾ ಇರೋದು, ಅವಳು ಅಲ್ಲಿ ಕೈ ಹಾಡಿಸ್ತಾ ಇರೋದು, ಮೂಮೆಂಟ್ಸ್ ಮಾಡ್ತಾ ಇರೋದ್ರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ನನ್ನ ಮಗಳು ಅಂತ. ತುಂಬ ಖುಷಿ ಪಡ್ತಿದ್ದಾಳೆ ಅವಳು. ನಾನು ವಿಡಿಯೋ ಮಾಡ್ತಾ ಇರೋದು ಅಪ್ಪಂಗೆ ಗೊತ್ತಾಗ್ಬಿಟ್ಟು ಆಮೇಲೆ ಕೊಡು, ಅಲ್ಲೊಂದು ಫೋಟೋ ಪೋಸ್ಟ್ ಕೊಡು, ಹಾಗೆ ಹೀಗೆ ಅಂತ ತಮಾಷೆ ಮಾಡ್ತಿದ್ದಾರೆ. ತಾತ ಅಜ್ಜಿ ಜೊತೆ ಎಲ್ಲ ಇದ್ದಾಗ ಹಾಗೆ ಅಲ್ವಾ ಮಕ್ಕಳು, ಅವರು ನಮ್ಮ ಮಾತುಗಳು ಕೇಳಲಿಲ್ಲ, ಅವ್ರ ಪ್ರಪಂಚದಲ್ಲಿ ಇರ್ತಾರೆ. ಅವಾಗ ಅವ್ರಗಳಿಗೆ ಏನೇನು ಬೇಕು ಕೆಲಸ ಅದೆಲ್ಲ ಮುಗಿಸ್ಕೊಂಡು ಬಿಡ್ತಾರಲ್ವ. ಹಂಗಾಗಿ ಅವಳು ಅಪ್ಪನ ಜೊತೆ ಕೂತಿದ್ದಾಗ, ತಾತನ ಜೊತೆ ಕೂತಿದ್ದಾಗ ಅಲ್ಲಿ ಒಂದು ಪೋಸ್ ಕೊಡ್ತಾ ಇದರದ್ದು ಮಾಡಿರೋದು ಆಗಿತ್ತು. ಇನ್ನೊಂದು ಏನು ಅಂತ ಅಂದರೆ ನೋಡಿ, ದೇವ್ರದ್ದು ಇದು ನೀವು ನೋಡ್ಬೋದಲ್ಲ, ಇದು ಬಂದುಬಿಟ್ಟು ಶಕ್ತಿಪೀಠ ದೇವ್ರದ್ದು. ಇದು ಮಹಾರಾಷ್ಟ್ರಲ್ಲಿ ಇದರದ್ದು ಬರೋದು. 3 ದೇವ್ರದ್ದು ಅಲ್ಲಿದೆ, ತುಂಬ ಪವರ್ಫುಲ್ ದೇವ್ರದ್ದು. ಅಲ್ಲಿ ಒಳಗೆ ಹೋಗಿ ಕೂತ್ಕೊಂಡು ನೋಡಿ, ಇದನ್ನು ಶಮಿಸಿ ನೋಡಿ, ಅಲ್ಲಿ ಏನು ಮಾತಾಡಲಿಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲೆಲ್ಲ ಓಂ ಅಂತ ಬರುತ್ತೆ ಶಬ್ದ ಕೇಳಿ ನಾವು ಹೇಳ್ತಾ ಇರೋದು ಅಂತ ಆ ದೇವಸ್ಥಾನದ ಬಗ್ಗೆ ಅಲ್ಲಿ ಪೂಜಾರಿ ಅವರು ಎಲ್ಲ ತಿಳಿಸ್ತಾ ಇದ್ರು. ಅದಕ್ಕೋಸ್ಕರ ನಾನು ಅದನ್ನು ನೀವು ಕೇಳಲಿ, ನಿಮಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನೇನು ಅದರಲ್ಲಿ ಮಾತಾಡೋಕ್ಕೆ ಹೋಗಲಿಲ್ಲ, ಕೇಳಿಸ್ಕೊಳ್ಳಿ ಅಂತ ಸುಮ್ಮನಾದೆ. ಇದು ಬಂದುಬಿಟ್ಟು ನಾವು ಹಸುದು ಗಾಳದ್ದು ಇದರದ್ದೆಲ್ಲ ಎಣ್ಣೆ ಎಲ್ಲ ತೆಗಿತೀವಲ್ಲ, ಹಾಗೆ ಅಲ್ಲಿದ್ದು ಊರಲ್ಲಿ ಏನು ಅಂತ ಅಂದರೆ ನಮಗೆ ಶುಗರ್ ಕೇಂದ್ರ ಇಲ್ಲೆಲ್ಲ ನಾವೆಲ್ಲ ಏನು ಮಿಷಿನ್ಗಳು ಇಟ್ಕೊಂಡು ಮಾಡೋದ್ರದ್ದಾಗಿರುತ್ತಲ್ಲ, ಅಲ್ಲಿ ಆ ಥರ ಇಲ್ಲ. ಹಸು ಹೇಗೆ ತಿರುಗ್ತಾ ಬರುತ್ತೆ ಅಷ್ಟು ಅಲ್ಲಿ ಹಾಗೇ ಅಲ್ಲಿದು ಇದು ರಸದ್ದು ಬರೋದು, ಶುಗರ್ ಕೇನ್ದು ರಸದ್ದು ಬರೋದು. ಹಂಗಾಗಿ ಆ ಜ್ಯೂಸಲ್ಲಿ ಕುಡ್ದಿದ್ದೆ ತುಂಬ ಟೇಸ್ಟ್ ಚೇಂಜ್ ಇತ್ತು. ಹಂಗಾಗಿ ಏನೇನು ಅಲ್ಲಿದು ಹೊಸದು ಅವ್ರುಗಳು ಯಾವ್ಯಾವ ಥರ ಅವರು ದಿನಚರಿಯಲ್ಲಿ ಯಾವ ಥರ ಇರ್ತಾರೆ, ಹೇಗೆ ಅವರು ಅನ್ವಯಿಸ್ಕೊಂಡು ಅವ್ರದ್ದು ಎಲ್ಲ ಕಲ್ಚರ್ಗಳು ಫಾಲೋ ಮಾಡ್ತಾರೆ ಅಂತ ಗೊತ್ತಾಗಲಿ ಅಂತ ನಾನು ನೋಡಿದ್ದು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇರೋದು ಆಗಿದೆ. ಅದು ದೇವಿ ದರ್ಶನ ಹೇಳಿದ್ನಲ್ಲ, ಶಕ್ತಿಪೀಠಮ್ದು, ಅಲ್ಲಿ ಜಾಸ್ತಿ ಫೋಟೋ ಹೊಡ್ಸ್ಕೊಳಕ್ಕೆ ಬಿಡಲ್ಲ. ಹಂಗಾಗಿ ನಾನು ಸ್ವಲ್ಪ ಅದು ಅಷ್ಟೇ ನಿಮಗೆ ತೋರಿಸಿದ್ದಾಗಿತ್ತು. ಅದು ಆಮೇಲೆ ಇದು ನಾವು ಹೋಗಬೇಕಲ್ಲ, ನೆಕ್ಸ್ಟು ಹೋಗೋ ರೂಟಲ್ಲಿ ದಾರಿಲಿ ನಮಗೆ ಏನೇನು ಸಿಕ್ಕುತ್ತೆ ಇದೇ ಅಲ್ಲಿ ಅನ್ನೋದ್ರದ್ದೆಲ್ಲ ನಾನು ಒಂದು ಸ್ವಲ್ಪ ಫ್ಯೂ ಫೋಟೋಸ್ ತೊಗೊಂಡು ಕ್ಯಾಪ್ಚರ್ ಪೋಸ್ ಎಲ್ಲ ಕೊಟ್ಬಿಟ್ಟು ಮಾಡಿದ್ದಾಗಿತ್ತು. ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಡೇ ನನಗೆ ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಹೋಗಿ ಬಂದಿದ್ದಾಗಿತ್ತು. ನನ್ನ ಜೊತೆ ಬಂದಿರೋರ್ಗೂ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಯಾಕಂದರೆ ಇದೆಲ್ಲ 1 ವೀಕ್ ಟ್ರಿಪ್ಪದ್ದು ಮಾಡಿದ್ದಿದ್ದಲ್ವ, ಎಲ್ಲೂ ಏನೂ ಮನಸ್ತಾಪಗಳಿಲ್ಲ, ಎಲ್ಲ ನಾರ್ಮಲಾಗಿ ಸ್ಮೂತಾಗಿ ಹೋಗ್ತಿತ್ತು. ಯಾಕೆ ಅಂತ ಅಂದರೆ ಮೋಸ್ಟ್ ನಾವು ದೇವ್ರ ದರ್ಶನ ಆಮೇಲೆ ಎಂಡಿಂಗಲ್ಲಿ ಬರೋವಾಗ ಜಾಲಿ ಟ್ರಿಪ್ದು ಅಂತ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೆಲ್ಲ ಇಂಟ್ರೆಸ್ಟಿಂಗ್ ವಿಡಿಯೋಸೇ ಬರುತ್ತೆ, ಮಿಸ್ ಮಾಡಲಿಲ್ಲ, ಲಾಸ್ಟ್ವರೆಗೂ ನೋಡಿ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದಾಗಿದೆ ನಿಮಗೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮೋಸ್ಟ್ ನಾರ್ತಲ್ಲಿರೋ ದೇವಸ್ಥಾನದ ಎಲ್ಲ ಅವರೆಲ್ಲ ದೇವ್ರ ಕೆತ್ತನೆ ಮಾಡಿರೋದೆಲ್ಲ ಈ ಗ್ರಾನೈಟು ಮಾರ್ಬಲ್ ಆ ಥರ ಇದರಲ್ಲೇ ಮಾಡಿರ್ತಾರಲ್ವ,
ಹಂಗಾಗಿ ನಾನು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿದೆ. ಅಲ್ಲಿದ್ದು ಆಗಿದ ತಕ್ಷಣ ಇಮಿಡಿಯೇಟು ಇದು ತುಳಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅಲ್ಲೇ ಬರೋದಿದು. ಹಾಗಾಗಿ ಊಟಕ್ಕೆ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದಾಗಿತ್ತು. ಇಲ್ಲಿ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ, ನಮಗೆ ರೀಸನಬಲ್ ಆಗೂ ಆಗಿತ್ತು. ಮತ್ತು ಅಲ್ಲಿ ನಾನು ವಿಡಿಯೋಸ್ ಮಾಡ್ತಾ ಇರೋದುವಾಗೆಲ್ಲ ಅವ್ರು ನೋಡ್ಬಿಟ್ಟು ಕೇಳ್ತಾಯಿದ್ರು ಯಾಕೆ ಏನು ಅಂತ. ಹಂಗಾಗಿ ನಾನು ಹೇಳಾದ್ಮೇಲೆ ಸುಮ್ಮನೆ ಆಗಿದ್ದರು. ನೋಡಿ ಅಲ್ಲಿದ್ದು ಬಂದೇ ಬಿಡ್ತು, ವರ್ಲ್ಡ್ ಹೆರಿಟೇಜ್ ಎಲ್ಲೋರಾ ಕೇವ್ಸ್ದು ಮಹಾರಾಷ್ಟ್ರ ಔರಂಗಾಬಾದ್ ಡಿಸ್ಟಿಕಲ್ಲಿ ಬರೋದಿದು. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಅಂತ ಅಂದರೆ ತುಂಬ ನೋಡೋದಕ್ಕೆ ಕಣ್ಗಳು ಸಾಲಲ್ಲ, ಅಷ್ಟು ದೊಡ್ಡದು. ನಾವಲ್ಲಿ ಎಷ್ಟು ಕವರ್ ಮಾಡ್ಕೋಬೇಕಾಗತ್ತೆ ಹೇಗೆ ಅನ್ನೋದ್ರದ್ದೆಲ್ಲ ಸ್ವಲ್ಪ ಮಾಹಿತಿ ನಂಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲೇನು ಅಂತ ಅಂದರೆ ಮಂಗಳವಾರದ ಒಂದಿನ ರಜಾ ಕೊಡ್ತಾರೆ, ಅಂದರೆ ಅಲ್ಲಿ ಓಪನ್ ಆಗಿರಲ್ಲ. ನೀವುಗಳು ಯಾರು ಪ್ಲ್ಯಾನ್ ಮಾಡಿದ್ರೆ ಮಂಗಳವಾರ ಹೊತ್ತು ಪ್ಲ್ಯಾನ್ ಮಾಡ್ಕೋಬೇಡಿ ಟ್ಯೂಸ್ಡೇಗೆ. ಇನ್ನು ಮಂಡೇಯಿಂದ ಸಂಡೇವರೆಗೂ ನಿಮಗೆ 6 o'clock ಬೆಳಗ್ಗೆ ಸನ್ರೈಸಿಂದ ಸನ್ಸೆಟ್ವರೆಗೂ ಇರುತ್ತೆ. ಅಂದರೆ 6 ಗಂಟೆ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. 6 AM to 6 PM ವರೆಗೂ ಇರುತ್ತೆ ನಿಮಗೆ. ಬೇರೆ ದಿನಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಮಂಗಳವಾರ ಒಂದಿನ ಮಾತ್ರ ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ. ಇದು ನೋಡಿ ಈ ಥರನೇ ಅವ್ರು ನಮ್ಮನ್ನ ಕೂರಿಸ್ಕೊಂಡು ಹೋಗೋದು. ಇದಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ. ಇದು ಟಿಕೆಟ್ ಎಷ್ಟು ಆಗುತ್ತೆ ಅಂತ ಅಂದರೆ 40 ರೂಪಾಯಿ ಇದ್ರ ಟಿಕೆಟ್ ಪರ್ ಪರ್ಸನ್ನು. ನಮ್ಗಳಿಗೆ ಮಾತ್ರ ಇದು, ಯಾರಿಗೆ ಇಲ್ಲಿದು ಇಂಡಿಯನ್ಸ್ ಹೋಗಿರ್ತಾರಲ್ಲ ಅವ್ರಿಗೆ ಮಾತ್ರ ಅಷ್ಟೇ. ಫಾರಿನರ್ಸಿಗೆ ಬರೋರಿಗೆ 300 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜಸ್ ಇರುತ್ತಂತೆ. ಹಂಗಾಗಿ ಅಲ್ಲಿ ನಾವು ಟಿಕೆಟ್ಸ್ ತೊಗೊಳ್ಳೋವಾಗ ಅಲ್ಲಿ ಯಾರೋ ಫಾರಿನರ್ಸ್ ಬಂದಿದ್ರು ನಮ್ಮ ಹಿಂದೆ ಇದರದು, ಆವಾಗ ಅವರಿಗೆ ಗೊತ್ತಾಗಿದ್ದಾಗಿತ್ತು. ಓಕೆನಾ. ಮತ್ತು ಇನ್ನೊಂದೇನು ಅಂದರೆ 15 ಇಯರ್ಸ್ದು ಒಳಗೆ ಪಟ್ಟಿರ್ತಾರಲ್ಲ, ಅಷ್ಟದ್ದು ಒಳಗೆ ಪಟ್ಟಿರೋರಿಗೆ ಏನೋ ಚಾರ್ಜಸ್ ಇರಲ್ಲ. ಹಂಗಾಗಿ ಅವ್ರಿಗೇನು ನೀವು ಟಿಕೆಟ್ಸ್ ತೊಗೊಳ್ಳೋದೇನು ನೆಸೆಸಿಟಿ ಇರಲ್ಲ. ಇದೊಂದು ಮಿಡಲ್ದು ಕಾರ್ದು ಕ್ಲಿಪ್ಪಿಂಗ್ಸ್ದು ಬಂದಿದೆ, ಅದನ್ನು ಇಗ್ನೋರ್ ಮಾಡಿ. ಓಕೆನಾ. ಇದು ತುಂಬ ಲಾಂಗ್ ವಿಡಿಯೋ ಆಗಿರೋದ್ರಿಂದ ಅದು ಒಂದು ಬಂದಿದೆ, ಅದನ್ನೊಂದು ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ ಅದ್ರ ಬಗ್ಗೆ ಎಲ್ಲೋರ ಕೇವ್ದು ಬಂದುಬಿಟ್ಟು ಅಲ್ಲಿದ್ದು ಮಾಹಿತಿದು ಇದು ಎಂಟ್ರೆನ್ಸ್ ಆಗೋದು ನಾವು ಹೋಗಿದ ತಕ್ಷಣ. ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ವೆಲ್ ಮೇಂಟೈನ್ಡ್ ಇದೆ. ಅಲ್ಲಿ ತುಂಬ ಕ್ಲೀನಾಗಿ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ವೆಹಿಕಲ್ಸ್ ಫೇರ್ದು ತೊಗೊಂಡ್ರೆ ಅದಕ್ಕೆ ಚಾರ್ಜಸ್ ಬಂದ್ಬಿಟ್ಟು ಎಷ್ಟು ಅಂತ ಅಲ್ಲಿ 30 ರೂಪಾಯಿದಂತ ಹಾಕಿದ್ದಾರೆ. ಇದನ್ನು ಮಕ್ಕಳುಗಳಿಗೆಲ್ಲ ಏನೂ ಇರಲ್ಲ. ಬಟ್ ನೀವು ಅಲ್ಲಿ ಟಿಕೆಟ್ಸ್ ತೊಗೋಬೇಕಲ್ಲ, ಅವಾಗಕ್ಕೆ ನೀವು ಅದರದ್ದು ಕೊಡಬೇಕಾಗತ್ತೆ ಫೇರ್ದು. ಇದು ಈ ವೆಹಿಕಲ್ ಅಂತ ಅಲ್ಲಿ ಅವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅದ್ರಲ್ಲಿ ಹೋಗ್ತಾಗ ಇದ್ರಲ್ವ ನಾವು, ಅಲ್ಲಿದ್ದು ಮಾಹಿತಿಗಳೆಲ್ಲ ಸ್ವಲ್ಪ ಸಿಕ್ಕಿದ್ವು. ಆ ಸುತ್ತ ನಾವು ನಡೆಯೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋರು, ಏಜ್ ಪರ್ಸನ್ಸ್ದೆಲ್ಲ ಇರೋವಾಗ ನಾವು ಆಫ್ ಮಾಡೋಕ್ಕಾಗಲ್ಲ. ಮತ್ತು ಎಷ್ಟು ದೊಡ್ಡದು ನಾವುಗಳಾದ್ರೂ ಇರೋರ್ದು ಹೋಗೋಕ್ಕೆ ಸ್ವಲ್ಪ ಕಷ್ಟನೇ ಅಲ್ವಾ, ಎಷ್ಟು ದೂರ ನಡ್ಕೊಂಡು ಹೋಗೋದು ಅಲ್ಲಿ. ಮತ್ತು ಸುತ್ತ ನೋಡುವಾಗ ನಮಗೆ ಇಂಟ್ರೆಸ್ಟ್ ಇರಲ್ಲ ನೋಡೋದಕ್ಕೆ, ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಆ ವೆಹಿಕಲ್ ಆಫ್ ಮಾಡ್ಕೊಂಡಿದ್ದಾಗಿತ್ತು. ಅದೇನು 30 ರೂಪಾಯಿ ಚಾರ್ಜಸ್ ಆಗುತ್ತೆ ಅಲ್ಲಿ ತೊಗೊಂಡ್ಬಿಟ್ಟು ಇದರಲ್ಲೇ ಎಲ್ಲದೂ ಮಾಡಿರೋದಾಗಿದೆ. ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಟ್ಟು ಅಲ್ಲಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವರು ಇದು ಮಾಡ್ತಾರೆ. ಒಂಚೂರು ಮಾಹಿತಿ ನಮಗೂ ಅಲ್ಲಿಗೆ ಹೋಗುವಾಗ ಸಿಕ್ಕಿದೆ. ಅಲ್ಲಿ 3 ರಿಲಿಜನ್ಸ್ದು ಅಂತ ಅವರೇ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ 100 ಕೇವ್ಸ್ದು ಅನ್ನೋದ್ರಲ್ಲಿ ಬರುತ್ತೆ. ಆದರೆ 100 ಕೇವ್ಸಲ್ಲಿ ಪೂರಾ ಏನು ನಾವೆಲ್ಲ ಅದು ಕವರ್ ಮಾಡೋದಿಲ್ಲ ಅಲ್ವಾ, ಆಗೋದು ಇಲ್ಲ. ಅಲ್ಲಿ ನಾವು ಬೆಳಗ್ಗೆಯಿಂದ ನೈಟ್ವರೆಗೂ ಇರ್ತೀವಿ, ಸಂಜೆವರೆಗೂ ಕ್ಲೋಸಿಂಗ್ವರೆಗೂ ಇರ್ತೀವಿ ಅಂದರೂ ಆಗಿರಲ್ಲ ಅಲ್ವಾ. ಸೊ ಹಾಗಾಗಿ ಅವರೇನೆ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಇದು ಬಸ್ಗಳ ಫೇರ್ದು ಇದರದು ಎಲ್ಲ ನಿಮಗೆ ಇದರಲ್ಲೇ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಏನು ಅಂತ ಅಂದರೆ ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಟ್ರಿಪ್ ನೀವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ 3 ರೀಜನ್ದು ಕೇವ್ಸ್ಗಳದ್ದು ಇರೋದ್ರಲ್ಲಿ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಬುದ್ಧಿಸಮ್ ಅವ್ರದ್ದಿದೆ, ಹಿಂದೂ ಅವ್ರದ್ದು ದೇವ್ರದ್ದಿದೆ, ಮತ್ತು ಜೈನಿಸಮ್ ಅವ್ರದ್ದಿದೆ. ಅದರಲ್ಲಿ ಏನಾಗಿದೆ ಕೇವ್ಸ್ಗಳಲ್ಲಿ ಸ್ಪ್ಲಿಟ್ಸ್ ಮಾಡ್ತಾ ಬಂದಿದ್ದಾರೆ. ಅದು ಏನು 34 ಕೇವ್ಸ್ ಅಲ್ಲಿ ಫೇಮಸ್ ಕೇವ್ಸ್ಗಳದ್ದು ಯಾವುದು ಅಂದರೆ ಈ 3 ರಿಲಿಜನ್ಸ್ದು ಕೇವ್ ಮಾತ್ರ ಫೋಕಸ್ ಮಾಡ್ತಾರೆ ಅವ್ರು ಬೇಗ.
ಕರ್ಕೊಂಡು ಹೋಗಬೇಕಲ್ಲ ನಮಗೆ, ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ ವಾಪಸ್ ತಿರ್ಗಾ ಕರ್ಕೊಂಬಂದು ಇನ್ನೂ ಬಂದಿರೋರ್ನು ಎಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಈ 34 ಕೇವ್ಸ್ ಫೇಮಸ್ದು ಏನದು ಅಂತ ಅಂದರೆ 1ರಿಂದ 12 ಕೇವ್ದು ಬಂದ್ಬಿಟ್ಟು ಬುದ್ಧಿಸಮ್ ಅವ್ರದ್ದು ಇರೋ ಜಾಗಗಳು ಕೇವು ನಿಮಗೆ ಸಿಗೋದು ಕರ್ಕೊಂಡು ಹೋಗಿರೋದ್ರಲ್ಲಿ. ನೋಡಿ ಅಲ್ಲಿ ನಮ್ಮನ್ನ ಫಸ್ಟ್ ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿರೋದು ಅಂತ ನಾನು ನಿಮಗೆ ತೋರಿಸಿದ್ದೀನಲ್ವಾ, ಅದರಲ್ಲೆಲ್ಲ ಏನಾಗಿದೆ ಅಂತ ಅಂದರೆ ಫಸ್ಟು ನಿಮಗೆ ಬುದ್ಧಿಸಮ್ ಅವ್ರದ್ದೇ ಕಾಣಿಸೋದು. ಅದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಗೆ ಹೋಗಿದ್ದೀವಲ್ಲ ಆ 13ಇಂದ ತಿರ್ಗಾ 29 ಕೇವ್ಸ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ಹಿಂದೂಸಮ್ ಅವ್ರದ್ದು ಕೇವ್ಗಳಿರೋದು. ಅಂದರೆ ಅಲ್ಲಿ ನೀವು ಚಾಮುಂಡಿ ದೇವಿ ಸ್ಟ್ಯಾಚ್ಯೂದು ಮಾಡಿರೋ ಕೆತ್ತನೆ ನೋಡ್ಬೋದು. ಅದು ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಏನು ಅಂತ ಅಂದರೆ ಚಾಮುಂಡಿ ದೇವಿದು, ಶಿವ ಕೈಲಾಸ ಟೆಂಪಲ್ದು ಅಂತ ಈ ಥರ ಎಲ್ಲ ಒಂದು ಸ್ವಲ್ಪ ಫ್ಯೂ ಹೆಸರುಗಳು ಇಟ್ಟಿದ್ದಾರೆ ಅಂದ್ಬಿಟ್ಟು ಮಾಡಿರೋದಾಗಿದೆ. ಅದು ನಮ್ಮದೇ ಪೆಸಿಫಿಕ್ ನೋಡ್ಬೇಕಂದ್ರೆ ನೀವು ಅಲ್ಲಿರೋರ್ಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. 13ನೇಯಿಂದ 29ನೇ ಕೇವಲ್ಲಿ ನಮ್ದು ಬರುತ್ತೆ. ಅದು ಆಮೇಲೆ ತಿರ್ಗಾ 30ರಿಂದ 34 ಕೇವ್ಸ್ಗಳದ್ದು ಬಂದು ಜೈನಿಸಮ್ ಅವ್ರದ್ದು ಜೈನ್ ಅವ್ರದ್ದು ಟೆಂಪಲ್ದು ಇದರದ್ದು ಎಲ್ಲ ಸಿಗೋದು ಆಗಿರುತ್ತೆ. ನೀವುಗಳು ಈ ಥರ ಪ್ಲ್ಯಾನ್ ಮಾಡಿ ಇಷ್ಟು ಇಲ್ಲ ನಾವಿಷ್ಟು ನಮ್ಮ ಕಲ್ಚರ್ದು ಫಸ್ಟ್ ನೋಡಬೇಕು, ನಾವು ಇದು ಮಾಡಬೇಕು ಅಂತ ಅಂದರೆ ನೀವು ಈ ಥರ ಹಾಪ್ ಮಾಡ್ಬೋದು. ಮತ್ತು ಅದು ಬೆಸ್ಟ್ ಸೀಸನಲ್ ಟೈಮು ವಿಸಿಟ್ ಮಾಡೋದಕ್ಕೆ. ಯಾವ ಟೈಮಲ್ಲಿ ನೀವು ವಿಸಿಟ್ ಮಾಡ್ಬೋದು, ಯಾವ್ಯಾವ ತಿಂಗಳಲ್ಲಿ ಅಂದರೆ ಅಕ್ಟೋಬರಿಂದ ಮಾರ್ಚ್ವರೆಗೂ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ನೀವು ಹೋಗ್ಬೋದಂತೆ. ತುಂಬ ಚೆನ್ನಾಗಿರುತ್ತಂತೆ, ಅಷ್ಟು ಚೆನ್ನಾಗಿದೆ ಅಂತ ಅವರು ಇಷ್ಟು ಎಲ್ಲ ನಮಗೆ ಮಾಹಿತಿ ಕೊಡ್ತಾ ಇದ್ರಲ್ಲ, ಅವ್ರುಗಳು ಹೇಳ್ತಾ ಬರ್ತಾಯಿದ್ರು. ನೀವು ಇದು ಒಂದೇ ಇದರದಲ್ಲ, ಇನ್ನೂ ಸುಮಾರು ಇದರದ ಆಗುತ್ತೆ. ನೀವು ಹಂಗಾಗಿ ಒಳಗೆ ಹೋದ್ರೂ ಅಷ್ಟೇ ನೋಡಿದ್ದು ಒಂದು ಸ್ವಲ್ಪ ದೂರದಕ್ಕೆ ಬರೋದಕ್ಕೆ ಹೋಗಬೇಡಿ. ಅಲ್ಲಿ ಬಂದುಬಿಟ್ಟು ನಿಮಗೆ ಗೈಡ್ ಇದ್ದಾರೆ, ನೀವು ಅಲ್ಲೂ ಬೇಕಂದರೆ ಆಫ್ ಮಾಡ್ಕೊಳ್ಳಿ. ನಾನು ಹೇಳೋದಕ್ಕಿಂತ ಇನ್ನೂ ಮಾಹಿತಿ ಜಾಸ್ತಿ ಕೊಡ್ತಾರೆ. ನಿಮ್ಮ ಇಲ್ಲಿ ಇಷ್ಟು ಡ್ರಾಪ್ ಮಾಡೋಷ್ಟರಲ್ಲಿ ನಾನು ಎಷ್ಟು ಮಾಹಿತಿ ಕೊಡ್ಬೋದು ಅಷ್ಟು ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಪೂರ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಅಲ್ಲಿ ಗೈಡ್ ಅವ್ರನ್ನ ಆಫ್ ಮಾಡ್ಕೊಳ್ಳಿ. 100 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅವರು. ನೀವೆಲ್ಲಿರ್ತೀರ ಅದ್ರ ಬಗ್ಗೆ ನಿಮಗೆ ಪೂರ ಅಲ್ಲಿ ಕೊಡ್ತಾರೆ ಮಾಹಿತಿ, ಡೀಟೇಲ್ಸು ತಿಳ್ಕೊಬೋದು ನೀವು ಅಂತ ಹೇಳಿದ್ರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿದೆಲ್ಲ ನೋಡ್ತಾ ಮಾಡೋವಾಗ ಏನು ಅಲ್ಲಿ ಅಂತ ಅಂದರೆ ನಮಗೆ ಅಲ್ಲಿದು ಸುತ್ತ ನೋಡ್ತಿದ್ದೀವಲ್ಲ ಅಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಮೋಸ್ಟ್ ಆಗುತ್ತೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಫೋಟೋ ತೊಗೊಳ್ಳೋಣ, ಫ್ಯಾಮಿಲಿಯವ್ರ ಜೊತೆ ಬಂದಿದ್ದೀವಲ್ಲ ಎಷ್ಟು ಆಗುತ್ತೆ ಅಷ್ಟದು ಆಫ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಮೋರ್ ಓವರ್ ನಮಗೆ ಎನರ್ಜಿ ಆಗೇ ಇತ್ತಲ್ವಾ, ಅಲ್ಲಿ ಹೋಗಿ ಇರ್ತೀವಲ್ವಾ, ತಿರ್ಗಾ ಅವರು ಇನ್ನೂ ನೆಕ್ಸ್ಟ್ ಕೇವಿಗೆ ಕರ್ಕೊಂಡು ಹೋಗೋ ಟೈಮ್ಗೆ ಅವರು ಅಲ್ಲಿಗೆ ಬರ್ತಾರೆ. ಸುಮಾರು ಅದು ಏನು ಟೈಮ ಇಷ್ಟರಲ್ಲೇ ಹೋಗಿ ಬರಬೇಕು ಮಾಡಬೇಕು ಅನ್ನೋದೇನಿಲ್ಲ. ಫ್ರೀಕ್ವೆಂಟ್ಲಿ ಅವರು ಈ ವೆಹಿಕಲ್ ಅವ್ರು ಬರ್ತಾನೆ ಇರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಅದು ನಿಮಗೆ ಒಂದು ಬ್ಯಾಂಡ್ ಕಟ್ಟಿರ್ತಾರೆ ಕೈಗೆ. ಅದು ಯಾವುದೇ ಕಾರಣಕ್ಕೂ ನೀವು ಕಿತ್ತಾಕಕ್ಕೆ ಹೋಗಬೇಡಿ. ಕಿತ್ತಾಕಿದ್ರೆ ಮತ್ತೆ ಅಲ್ಲಿ ನಿಮಗೆ ಚಾನ್ಸ್ ಇರಲ್ಲ ಅಲ್ಲಿ ತಿರ್ಗಾ ಕೂತ್ಕೊಂಡು ಹೋಗೋದಕ್ಕೆ. ಹಂಗಾಗಿ ಅಲ್ಲಿ ಟಿಕೆಟ್ ತೊಗೊಂಡಿದ ತಕ್ಷಣ ಇಮಿಡಿಯೇಟಾಗಿ ಅದು ಕೈಯಲ್ಲೇ ಇರೋದನ್ನ ಯಾವುದೇ ಕಾರಣಕ್ಕೂ ಕಿತ್ತಾಕಕ್ಕೆ ಹೋಗಬೇಡಿ, ಕೈಗೆ ಹಾಕ್ಸ್ಕೊಳ್ಳಿ. ಆಮೇಲೆ ಎಲ್ಲ ನಿಮ್ದು ಅಲ್ಲಿ ಜರ್ನಿದು ಇದು ಕಂಪ್ಲೀಟ್ ಎಲ್ಲ ನೋಡಿದಾಯಿತು, ಇನ್ನು ಓಕೆ ಇನ್ನು ನಾವು ಎಕ್ಸಿಟ್ ಆಗ್ತೀವಿ ಅನ್ನೋವಾಗ ಮಾತ್ರ ಆವಾಗ ಅಲ್ಲಿ ಕಿತ್ತಾಕೋಬೋದು ನೀವು. ಅದು ಒಂದನ್ನು ಮಾಡಿ. ಮಕ್ಕಳು ಏನು 15 ವರ್ಷದ ಒಳಗೆ ಪಟ್ಟದವ್ರಿಗೆ ಏನೂ ಇರಲ್ಲ, ಹಂಗಾಗಿ ಅವ್ರದ್ದೇನೂ ಇಶ್ಯೂ ಇರಲ್ಲ. ನಾವುಗಳು ತೊಗೊಂಡಿರ್ತೀವಲ್ಲ ಪೇ ಮಾಡಿ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ಕಿತ್ತಾಕ್ಲಿಲ್ಲ, ಹಾಗೆ ಹುಷಾರಾಗೆ ಇಟ್ಕೊಂಡು ನೆಕ್ಸ್ಟಿಗೆ ನೋಡ್ಕೊಂಡು ಇದೇ ಥರ ಬರಬೇಕು. ಅಲ್ಲಿ ಅಷ್ಟು ಡೀಟೇಲ್ಸು ಇದು ಎಲ್ಲ ಕೊಡ್ತಾರೆ. ನಾನು ಮೋಸ್ಟ್ ವಿಡಿಯೋಸ್ ಎಲ್ಲ ಮಾಡಿರೋದೆಲ್ಲ ಬುದ್ಧಿಸಮ್ ಇದು ಕೇವ್ಸ್ಗಳಲ್ಲೇ ಮಾಡಿದ್ದೆ. ಯಾಕಂದರೆ ಫಸ್ಟ್ ಅಲ್ಲೇ ಕರ್ಕೊಂಡು ಹೋಗಿದ್ದಲ್ಲ, 1ರಿಂದ 12 ಕೇವ್ಸ್ಗಳು ಫಸ್ಟ್ ಬರೋದು ಅವ್ರದ್ದೇ ಆಗಿರೋದ್ರಿಂದ ನಾನು ಮೋಸ್ಟ್ ಅಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಗಿತ್ತಲ್ವಾ, ಹಾಗಾಗಿ ನೀವುಗಳು ಅದರದ್ದೇ ನೋಡ್ಬೋದು. ನೋಡಿ ಅಲ್ಲಿ ವಾಟರ್ ಫಾಲ್ಸ್ದು ಥರದ್ದು ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ಲಿ. ಬಟ್ ಒಂದು ಸ್ವಲ್ಪ ಭಯ, ಇಳ್ದೆಲ್ಲ ಹೋಗೋದಕ್ಕೆ ದಾರಿ ಇದೆ, ಬಟ್ ಒಂದು ಸ್ವಲ್ಪ ಸೇಫಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಇಳ್ದು ಹೋಗೋವಾಗ ಒಂಚೂರು ಭಯ ಆಗಿತ್ತು ನಮಗೆ, ಅದಕ್ಕೆ ನಾವು ದೂರದಿಂದನೇ ನಾನು ವಿಡಿಯೋಸ್ದೆಲ್ಲ ಮಾಡ್ಕೊಂಡಿದ್ದಿದ್ದಾಗಿತ್ತು.
ನೋಡಿ ನಡ್ಕೊಂಡು ಬರೋರು ಇರ್ತಾರಲ್ವಾ, ಅವ್ರುಗಳ್ದು ನಡ್ಕೊಂಡು ಬರೋರ್ದು ನಿಮ್ಗಳಿಗೆಲ್ಲ ತೋರಿಸ್ಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಂದು ಸ್ವಲ್ಪ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದಾಗಿದೆ. ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಏನು ಅಂತ ಅಂದರೆ, ಇವಾಗ ನೀವು ಇದರದ್ದು ಹಾಗಿರುತ್ತೆ. ನಂಗೆ ಬರೀ ಹಿಂದೂ ಎಲ್ಲಿದೆ ಕೇವ್ಸ್ಗಳದ್ದು ಅದರದ್ದೇ ಮಾಹಿತಿ ಎಲ್ಲ ತೊಗೊಳ್ಳೋಣ, ಅದರದ್ದೇ ಎಲ್ಲ ಬರೀ ಪೂರ ವಿಡಿಯೋ ಮಾಡೋ ಚಾನ್ಸಸ್ ನಿಮಗಿರುತ್ತೆ. ಅದು ಬಂದುಬಿಟ್ಟು 13ಇಂದ 29 ಕೇವ್ಸ್ ಇರುತ್ತಲ್ಲ, ಅಲ್ಲಿದ್ದು ಹೋದಾಗ ನೀವು ಅಲ್ಲೇ ಪೂರ ಬೇಕಂದರೆ ದಿನ ಇದ್ದು ಆ ಗೈಡ್ ಅವ್ರಿಗೂ ಪೇ ಮಾಡಿ ಎಲ್ಲ ಮಾಹಿತಿ ತೊಗೊಂಡು ಅದೇ ಒಂದು ವಿಡಿಯೋ ಅನ್ನಂಗೂ ಮಾಡ್ಕೋಬೋದು. ಇಲ್ಲ ಎಲ್ಲ ಈ ಥರ ಮಿಕ್ಸ್ಡ್ ಅದು ಎಲ್ಲ ಕಡೆ ಹೋದಾಗಿರೋದ್ರಲ್ಲಿ ಫೋಟೋಸ್ ತೊಗೊಂಡು ಮಾಡ್ಬೋದು, ತೊಂದರೆ ಇಲ್ಲ. ನಿಮಗೆ ಚಾಯ್ಸ್, ಅದು ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೆ, ಎಷ್ಟು ಗಂಟೆಗೆ ಹೋಗಿರ್ತೀರಾ ಹೇಗೆ ಅನ್ನೋದ್ರದ್ದು ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು 3ನೇ ದಿನದ್ದು ಎಲ್ಲನೂ ನಾವು ಇದನ್ನೇ ಆಪ್ಟ್ ಮಾಡ್ಕೊಂಡಿದ್ರಲ್ಲ, ಒಂದು ಟ್ರಾವೆಲ್ಸ್ ಅವ್ರ ಹತ್ರ ಮಾತಾಡಿಬಿಟ್ಟು ಅಲ್ಲೇ. ಹಂಗಾಗಿ ನಾವು ಅವ್ರು ಹೇಳಿದರು, ಇದು ಒಂದರಲ್ಲೇ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೂ ಸುಮಾರು ಇದೆ ಅಲ್ವಾ, ಅದೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಪ್ಲೇಸಸ್ ಕವರ್ ಮಾಡಬೇಕು, ನಾವು ಹೇಳಿದಷ್ಟು ಪ್ಲೇಸಸ್ ನೀವು ಕವರ್ ಮಾಡಿ ಆ ದುಡ್ಡು ಪೇ ಮಾಡ್ತಾ ಇದ್ದೀರಲ್ಲ, ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಅದನ್ನು ಅಂತ ಹೇಳಿಬಿಟ್ಟು ಇದು ಮಾಡಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿ ಎಷ್ಟು ಆಗುತ್ತೆ ಅಷ್ಟದ ಜಾಗಕ್ಕೆಲ್ಲ ಹೋಗಿದ್ದ ಕಡೆ ಎಲ್ಲ ನಾವು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿದ್ದು ಮಾಹಿತಿಗಳು ಅಷ್ಟೇ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ. ನೆಕ್ಸ್ಟು ಇನ್ನು ಯಾರಾದರೂ ನಾವೇ ಪ್ಲ್ಯಾನ್ ಮಾಡಬೇಕು, ಇಲ್ಲ ನಮಗೆ ಗೊತ್ತಿರೋರು ನಮ್ಮ ವ್ಯೂವರ್ಸ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ ಹೋಗಬೇಕು ಅಂದರೆ ತುಂಬ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಎಷ್ಟು ಇನ್ಫಾರ್ಮೇಷನ್ ಆಗುತ್ತೆ ಅಷ್ಟೆಲ್ಲ ನಾನು ತೊಗೊಂಡಿದ್ದಾಗಿತ್ತು. ನಾವಲ್ಲೆಲ್ಲ ಫೋಟೋ ಸೆಷನ್ ತುಂಬ ಅಂತ ಇದ್ರಲ್ಲ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾಗಿತ್ತು, ಅವ್ರು ರೆಸ್ಟ್ ತೊಗೊಳ್ಳೋದಕ್ಕೆ ಅಂತ ಕೂತಿದ್ರು. ನೀವೇನೇನಿದೆ ಎಲ್ಲ ಫೋಟೋಸ್ ಎಷ್ಟಿದೆ ಏನು ಎಲ್ಲ ಮಾಡ್ಕೊಂಡು ಬನ್ನಿ, ನಾವಿಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಅಂತ ನಾವು ಸುಮ್ಮನೆ ಆಗಿದ್ದಾಯಿತು. ಅಲ್ಲೆಲ್ಲ ಮ್ಯಾಪ್ಗಳು ಹಾಕಿದ್ದಾರೆ, ಯಾರಿವಾಗ ಇದನ್ನು ಆಪ್ಟ್ ಮಾಡಲ್ಲ ವೆಹಿಕಲ್ದು ನಡ್ಕೊಂಡು ಹೋಗ್ತಾರೆ ಅವ್ರುಗಳೆಲ್ಲ ಈ ಥರ ಮ್ಯಾಪ್ಗಳಲ್ಲಿ ಅಲ್ಲಿ ತೋರಿಸಿರ್ತಾರಲ್ಲ, ಅದನ್ನು ನೋಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆ ಥರನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅದನ್ನು ನಾನು ತೊಗೊಂಡಿದ್ದು ವಿಡಿಯೋದು ಮಾಡ್ಕೊಂಡಿರೋದು ಆಗಿದೆ. ಇಲ್ಲೆಲ್ಲ ಪೂರ ಈ ಕಡೆ ಪೂರಾನು ಅಷ್ಟೇ, ಅಲ್ಲಿ ಒಳ್ಳೆ ಬ್ಯಾಕ್ಗ್ರೌಂಡು ಗ್ರೀನರಿ. ಮತ್ತು ಇದು ಎಷ್ಟು ವರ್ಷದ ಹಿಂದೆ ಇದರದಲ್ವ ಇದೆಲ್ಲ. ನಾನು ಸುಮಾರು ಅವರು ಹೇಳ್ದಂಗೆ 100 AD ಬ್ಯಾಕ್ ಇದು ಆಗಿರೋದು ಅಂತ ಸ್ಥಾಪನೆ ಆಗಿರೋದು, ಈ ಥರ ಎಲ್ಲ ಮಾಡಿರೋದು, ಕೆತ್ತನೆ ಮಾಡಿರೋದು ಕಲ್ಗಳಲ್ಲಿ ಅಂತ ಇನ್ಫಾರ್ಮೇಷನ್ ಕೊಟ್ಟರು. ಆವಾಗ ನಾನು ಅಲ್ಲಿದ್ದು ನೋಡಿದಾಗ ಇಲ್ಲಿದು ಯಾವ ಥರದ್ದು ನೋಡಿ, ಅಲ್ಲಿ ಎಷ್ಟು ಮಾಡಿದ್ದೀವಿ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ಬಟ್ ಅಲ್ಲಲ್ಲಿ ನಾವು ಕೇವ್ಸ್ಗಳು ಚೇಂಜ್ ಮಾಡಂಗೆ ಅಲ್ಲಿದ್ದು ಮಾಹಿತಿ ನಿಮಗೆ ಭಾಳ ಅದು ಬೇರೆ ಬೇರೆ ಇರುತ್ತೆ. ಯಾಕಂದರೆ ಅಲ್ಲೇ ರಿಲಿಜನ್ಸ್ 3 ರಿಲಿಜನ್ಸ್ದು ಮಾಡಿದಾರಲ್ವ, ಅದು 3 ಕೇವ್ಸಲ್ಲಿ. ಅದರಲ್ಲಿ ನಮಗೆ ಬರೀ 34 ಕೇವ್ಸ್ಗಳು ಮಾತ್ರ ಟೂರಿಸ್ಟ್ ಸ್ಪಾಟು. ಆ 34 ಕೇವ್ಸ್ಗಳದ್ದು ಫೇಮಸ್ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟನ್ನು ಮಾತ್ರ ನಮಗೆ ಕವರ್ ಮಾಡಿಸೋದಕ್ಕೆ ನೋಡೋದು, ಇನ್ನು ಮಿಕ್ಕಿದ್ದೆಲ್ಲ ಕವರ್ ಮಾಡಲ್ಲ ಅವರು. ಅದಕ್ಕೋಸ್ಕರ ನಾನು ಯಾವ ಕಡೆ ಎಲ್ಲಿ ಹೋದೆ ಅಲ್ಲಿದೆಲ್ಲ ನಾನು ತೊಗೊಂಡಿದ್ದೀನಿ ನೋಡಿ ವಿಡಿಯೋಸ್ದು. ಅಲ್ಲಿ ನನಗೆ ಚಾಮುಂಡಿ ದೇವಿದು ನೋಡಿದ ಕೆತ್ತನೆ, ಶಿವನ್ ನೋಡಿರೋದು, ಕೈಲಾಸದ್ದು ಅಂತ ಹೇಳಿ ಹೆಸರಿಟ್ಟಿರೋದು ಎಲ್ಲ ನನಗೆ ಎಷ್ಟೆಷ್ಟು ಮಾಹಿತಿ ತಿಳ್ಕೊಂಡೆ ಅಲ್ಲಿ ಅಷ್ಟದೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದು ನಿಮ್ಗಳಿಗೆ ತುಂಬ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವುಗಳು ಇದಕ್ಕೂ ಮುಂಚೆ ಹೋಗಿದ್ರೆ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಿಳಿಸಿ. ನೀವು ಯಾವಾಗ ಹೋಗಿದ್ದು, ನೀವು ಯಾರ್ಯಾರ ಜೊತೆ ಹೋಗಿದ್ದೀರಾ, ಈ ಥರ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗಿ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರಲ್ಲ ಅದೇ ಥರ ನೀವು ಹೋಗಿದ್ದ ಇಲ್ಲ ಹೇಗೆ ಅನ್ನೋದನ್ನು ನಿಮ್ಮದು ಎಕ್ಸ್ಪೀರಿಯೆನ್ಸು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೆ. ಎಷ್ಟು ನೋಡಿ ಇಲ್ಲಿ ಏನು ಇನ್ನೊಂದು ಅಂತ ಅಂದರೆ, ನಾವು ವೆಹಿಕಲ್ನ ಆಫ್ ಮಾಡಲಿಲ್ಲ ಹೋದರೆ ಇನ್ನೊಂದು ಏನಂದರೆ ಎಲ್ಲ ಮೋಸ್ಟ್ ಒಂದೇ ಥರ. ಇದು ವಿಗ್ರಹಗಳದ್ದು ಇದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಇದಕ್ಕೆ ನಾವು ಇದು ನೋಡಿದ್ದೀವಲ್ವ, ಅಲ್ಲಿ ನೋಡಿದ್ದು ಒಂದೇ ಥರ ಅಲ್ವಾ, ಇಲ್ಲಿ ನೋಡಿದ್ದು ಅನ್ನೋದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಅಂದರೆ ವೆಹಿಕಲ್ದು 30 ರೂಪೀಸ್ 40 ಆಗುತ್ತಲ್ವ ಇದರದ್ದು,
ಹಾಗಾಗಿ ಮಿಸ್ ಮಾಡಲಿಲ್ಲ. 30 ರೂಪಾಯಿ ಚಾರ್ಜೇ ಕೊಟ್ಬಿಟ್ಟು ಹೋಗಿ ನೋಡಿ. ಇಲ್ಲಿದ್ದು ನಾನು ಏನಕ್ಕೆ ಕ್ಯಾಪ್ಷನ್ ಮಾಡ್ಕೊಂಡಿರೋದಂದರೆ ಈ ಕಡೆ ಬಂದಾಗ ಅಲ್ಲಿ ಗೈಡ್ ಅಲ್ಲಿ ಹೇಳ್ತಾರೆ ಕೇಳ್ಕೊಳ್ಳಿ ಇನ್ಫಾರ್ಮೇಷನ್ ಅಂತ ಹೇಳಿದ್ದಲ್ವ, ಅವ್ರಿಗೆ 100 ರೂಪೀಸ್ ಕೊಟ್ಟಿದ್ದು. ಅಲ್ಲಿದ್ದದ್ದೆಲ್ಲ ವಿಷಯ ತಿಳಿಸ್ತಾ ಇದ್ದಾರೆ. ಅದನ್ನು ನಾವಲ್ಲಿ ಯಾಕೆ ನಿಮಗೆ ಹಾಗೆ ಅವ್ರು ಹೇಳಿರೋ ಡೀಟೇಲ್ಸ್ದೇ ಅದು ತೋರಿಸ್ಲಿಲ್ಲ ಅಂದರೆ ಲಾಸ್ಟಲ್ಲಿ ನಾನು ಹೋಗಿದ್ದ ಹಾಗಿತ್ತು. ಆಮೇಲೆ ಇನ್ನೊಂದು ಕಾಪಿ ರೇಟ್ ಆಗುತ್ತೆ, ಯಾಕೆ ಬೇಡ ಆ ಥರದ್ದು ಅಂತ ಅಂದ್ಬಿಟ್ಟು ನಾನೇ ಇಷ್ಟದೇ ನಿಮಗೆ ತಿಳಿಸೋಣ ಅಂದ್ಬಿಟ್ಟು ತಿಳಿಸ್ತಾ ಇರೋದು ಆಗಿದೆ. ನೀವುಗಳು ಹೋಗಿ ಬೇಗ ಪ್ಲ್ಯಾನ್ ಮಾಡಿ, ಗುಡ್ ಸೀಸನಲ್ ಟೈಮಲ್ಲೇ ಹೋಗಿ, ಅವಾಗ ಚೆನ್ನಾಗಿರುತ್ತೆ. ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ, ಅವಾಗ ನನಗೂ ಖುಷಿ ಆಗುತ್ತೆ. ನನ್ನ ವಿಡಿಯೋಸು ಪೂರ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ತುಂಬ ಖುಷಿ ಆಗುತ್ತೆ. ಇದು ನೋಡಿ ಬುದ್ಧಿಸಮ್ದು ಇದ್ದಾಗ ಫಸ್ಟ್ ಹೋಗಿದ್ದೆ ಅಲ್ಲೆಲ್ಲ ಅಲ್ಲೇ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಅಲ್ಲಿದೆ ಕ್ಯಾಪ್ಚರ್ ಮಾಡಿ ತೋರಿಸಿರೋದಾಗಿದೆ ನಿಮ್ಗಳಿಗೆ. ಈ ಪ್ಲೇಸಸ್ಸು ನಾನು ಮಾಡಿರೋ ವಿಡಿಯೋಸ್ಗಳು ಬಿಟ್ಟು ಇನ್ನು ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದಾಗಿತ್ತಾ, ನಾನು ಇಂಥದ್ದು ಮಿಸ್ ಮಾಡಿಬಿಟ್ರಿ, ಇದು ತುಂಬ ಚೆನ್ನಾಗಿತ್ತು ಅಂತ ಯಾವುದಾದ್ರೂ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ, ಇಲ್ಲ ನಾನು ನೋಡ್ತಾ ಇರೋ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಮಾಡ್ತಿರೋದೇ ಅದಕ್ಕೋಸ್ಕರ ಅಲ್ವಾ. ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ವಿಡಿಯೋಸ್ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಎಲ್ಲರಿಗೂ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡಬೇಕು, ಡೀಟೇಲ್ಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀನಲ್ವ. ಹಂಗಾಗಿ ನೀವುಗಳು ನನಗೆ ಕಾಮೆಂಟ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ಅವ್ರಗಳಿಗೂ ಹೆಲ್ಪ್ ಆಗುತ್ತೆ. ನಾನು ಇದೇ ಥರ ಎಲ್ಲೆಲ್ಲಿ ಹೋದೆ ಏನು ಅಂತ ಎಲ್ಲ ನಿಮಗಿರುತ್ತೆ ವಿಡಿಯೋಸು. ನೀವೇಗಳೇ ನೋಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಎನರ್ಜಿ ಎಷ್ಟಿದೆ ನೋಡಿ. ಎಲ್ಲೂ ನಾವು ಯಾವುದನ್ನು ಸ್ಕಿಪ್ ಮಾಡಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸ್ ನಾನು ಫೋಟೋಸ್ ತೊಗೊಂಡು ಎಲ್ಲ ಮಾಡಿರೋದ್ರದ್ದಾಗಿದೆ. ಇಲ್ಲಿದು ಎಲ್ಲೋರವ ಕೇವ್ಸ್ದು ಮುಗ್ದಿದ ತಕ್ಷಣ ಇದು ಅಲ್ಲಿ ಮುಂಚೆ ನಾನು ತೋರಿಸಿದ್ನಲ್ಲ, ಅಲ್ಲೆಲ್ಲ ಫೋಟೋ ಸೆಷನ್ ತೆಗೆದಿದ್ರಲ್ಲ, ಅದನ್ನು ನಿಮಗೆ ಈಗ ತಿರ್ಗಾ ಬರ್ತಾ ಇರೋದಾಗಿದೆ. ನಾನಂತೂ ಬಹಳ ಖುಷಿ ಪಟ್ಟಿದ್ದೀನಿ. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆವಾಗ ಅವ್ರಗಳಿಗೂ ಗೊತ್ತಾಗುತ್ತೆ ಈ ಥರ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಈ ಥರ ಮಾಡ್ತಿದ್ದಾರೆ ವಿಡಿಯೋಸು, ಮಾಹಿತಿ ಕೊಡ್ತಿದ್ದಾರೆ, ಉಪಯೋಗ ಆಗುತ್ತೆ ಅಂತ ಅವ್ರಿಗೂ ತಿಳಿಯುತ್ತೆ. ಹಂಗಾಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಅವಾಗ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಇದೇ ಥರ ಪ್ರೋತ್ಸಾಹಿಸಿ ನನಗೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಫಸ್ಟ್ ಲೈಕ್ ಮಾಡಿ. ಇದೇ ಥರ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಇಷ್ಟೇ ಮೋಟಿವೇಶನ್ ಇರಬೇಕು, ಆ ಥರ ಪ್ರೋತ್ಸಾಹಿಸಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮಿಂದ. ಥ್ಯಾಂಕ್ ಯು.